ಬಾಗೇಪಲ್ಲಿ ತಾಲೂಕಿನಲ್ಲಿ ರೈತರು ಟೊಮೆಟೊ ಸೇರಿದಂತೆ ತರಕಾರಿಗಳನ್ನು ಹೆಚ್ಚು ಬೆಳೀತಾರೆ. ಅಲ್ಲದೆ ಪಕ್ಕದ ಗುಡಿಬಂಡೆ, ಚೇಳೂರು ತಾಲೂಕುಗಳಿಂದ ನೆರೆಯ ಆಂಧ್ರಪ್ರದೇಶದ ಹಿಂದೂಪುರ, ಲೇಪಾಕ್ಷಿ, ಚಿಲಮತ್ತೂರು, ಗೋರಂಟ್ಲ ಸೇರಿದಂತೆ ವಿವಿಧ ಕಡೆಯ ರೈತರು ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತರಕಾರಿಗಳನ್ನು ತಂದು ಮಾರಾಟ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಟೊಮೆಟೊ ವ್ಯಾಪಾರ ವಹಿವಾಟಿಗೆ ತೊಂದರೆಯಾಗಿದೆ. ಹೀಗಾಗಿ ಪಕ್ಕದ ಕೆಎಚ್ಬಿ ಕಾಲೋನಿಯಲ್ಲಿ ಟೊಮೆಟೊ ವ್ಯಾಪಾರ ಮಾಡಲಾಗ್ತಿದೆ. ಟೊಮೆಟೊ ಮಂಡಿಗಳನ್ನು ನಿರ್ಮಿಸಲಾಗಿದೆ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಪ್ರತಿದಿನ ನೂರಾರು ರೈತರು, ತರಕಾರಿ ವ್ಯಾಪಾರಸ್ಥರು, ಗ್ರಾಹಕರು ತರಕಾರಿ ಖರೀದಿ ಹಾಗೂ ಮಾರಾಟ ಮಾಡಲು ಬರ್ತಾರೆ. ಕೊಳೆತ ಗುಣಮಟ್ಟರಹಿತ ತರಕಾರಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡಲಾಗಿದೆ. ಮಾರುಕಟ್ಟೆಯ ರಸ್ತೆಗಳು ಕೆಮ್ಮಣ್ಣಿನಿಂದ ಕೂಡಿವೆ. ಮಳೆ ನೀರಿನಲ್ಲಿ ಮಣ್ಣು ಸೇರಿಕೊಂಡು ಕೆಸರು ಗದ್ದೆಯಂತೆ ಭಾಸವಾಗ್ತಿದೆ. ರೈತರು, ವ್ಯಾಪಾರಸ್ಥರು, ಗ್ರಾಹಕರು, ಮಂಡಿ ಮಾಲೀಕರು ಕೆಸರಿನ ಮಣ್ಣಿನಲ್ಲೇ ವ್ಯಾಪಾರ ವಹಿವಾಟು ನಡೆಸುವಂತಾಗಿದೆ. ನೊಣ, ಸೊಳ್ಳೆ, ಇಲಿ, ಹೆಗ್ಗಣ, ಹಾವು, ಚೇಳುಗಳ ಕಾಟ ಹೆಚ್ಚಾಗಿದೆ. ಕಸ, ತರಕಾರಿ ತ್ಯಾಜ್ಯಗಳು ರಾಶಿಗಟ್ಟಲೆ ಇದೆ ಎಂದು ರೈತರು ದೂರಿದ್ದಾರೆ. ಈ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾರಾಯಣ ಬಣದ ಜಿಲ್ಲಾಧ್ಯಕ್ಷ ಗೋವಿಂದ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಬರುವಂತಹ ರೈತರಿಗೆ ಯೋಗ್ಯವಾದ ಕುಡಿಯಲು ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಇಲ್ಲ, ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಮಾಡ್ತಿಲ್ಲ ಹಾಗೂ ಹೆಬ್ಬಾಗಿಲಿಗೆ ಗೇಟಿನ ವ್ಯವಸ್ಥೆ ಇಲ್ಲ. ಸುಮಾರು ಸಲ ಮನವಿ ಮಾಡಿದ್ರೂ ಸಹ ಸರಿಯಾದ ನಿರ್ವಹಣೆ ಮಾಡ್ತಿಲ್ಲ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತ ಸಂಘದಿಂದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಆಂಧ್ರದ ಗಡಿಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ APMC ಮಾರ್ಕೆಟು ಹಲವಾರು ವರ್ಷಗಳಿಂದ ಆಗಿದೆ. ಆದರೆ ಇಲ್ಲಿ ಅವ್ಯವಸ್ಥೆ ಅಗನವಾಗಿದೆ. ಕೃಷಿ ಮಾರುಕಟ್ಟೆಯಲ್ಲಿ ಸರಿಯಾದ ರೀತಿಯಲ್ಲಿ ರೈತರಿಗೆ ಒಂದು ಬೆಳೆ ಬೆಳೆದು ನೈಟ್ ಮುಂದಿನ ದಿನವೇ ಹಾಕ್ಕೊಂಡು ಬಂದರೆ ಇರೋಕ್ಕೆ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಒಂದು ಸಮುದಾಯ ಭವನ ಇಲ್ಲ. ಅದೇ ರೀತಿಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಶೌಚಾಲಯ ಇಲ್ಲ. ಮತ್ತು ಕುಡಿಯಲು ಯೋಗ್ಯವಾದ ನೀರಿನ ಇದಾಗಿದೆ. ಆದರೆ ನೀರು ಬರ್ತಾ ಇಲ್ಲ. ಕನಿಷ್ಠ ಕೆಲವಾರು ವರ್ಷಗಳಾಗಿದೆ ನೀರು ಬರ್ತಾ ಇಲ್ಲ. ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ. ಸರಿಯಾದ ತಿಂಡಿ ಉಪಹಾರ ಮಾಡಲು ತಿಂಡಿ ವ್ಯವಸ್ಥೆಗೆ ಒಂದು ಕ್ಯಾಂಟೀನ್ ಇಲ್ಲ. ಮತ್ತು ಶೌಚಾಲಯ ಕ್ಲೀನ್ ಮಾಡೋಕ್ಕೆ ಯಾರೇ ಒಂದು ವ್ಯವಸ್ಥೆ ಮಾಡಿಲ್ಲ. ಅದು ಟೆಂಡರ್ ಕರೆದಿದ್ದಾರೆ, ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ರೀತಿಯಾಗಿ ಇಲ್ಲಿನ ಮಾರ್ಕೆಟಲ್ಲಿ ರೈತರು ತಂದಿದ್ದ ಒಂದು ತರಕಾರಿ ಬೆಲೆಯನ್ನು ರೈತರಿಗೆ ಕಮಿಷನ್ ಥರ ತಗೊಳ್ತಾ ಇದ್ದಾರೆ. KGಗಿಷ್ಟು, ಇದಕ್ಕಿಷ್ಟು ಅಂತ ಅದು ತಗೋಬಾರ್ದು. ಅದು ಸರ್ಕಾರದ ಆದೇಶ ಆಗಿದೆ. ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿ ರೈತರ ಹತ್ರ ಕಮಿಷನ್ ತೆಗಿತಾ ಇದ್ದಾರೆ. ರೈತರು ಕಷ್ಟಪಟ್ಟು ಬೆಳೆದು ಬೆಲೆಯನ್ನು ಇಲ್ಲಿ ತಂದರೆ ರೈತರು ಕಡಿಮೆ ಇದರಲ್ಲಿ ದುಡ್ಡು ತಗೊಳ್ತಾ ಇದ್ದಾರೆ. ಆದರೆ ಕಮಿಷನ್ ಇವರು ಏಜೆಂಟ್ರು, ಮಂಡಿ ಮಾಲೀಕರು ದೊಡ್ಡ ಇವರು ಇದಾಗ್ತಾ ಇದ್ದಾರೆ. ಒಳ್ಳೆ ದುಡ್ಡು ಬರ್ತಾ ಇದೆ. ಕಷ್ಟಪಟ್ಟು ರೈತರಿಗೂ ದುಡ್ಡಿಲ್ಲ, ಆದರೆ ಇವ್ರಿಗೆ ಕಮಿಷನ್ ಮಾಡುವವರಿಗೆ ದುಡ್ಡು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಸಂಘದಿಂದ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ. ಗಣೇಶ್, RCTV ನ್ಯೂಸ್, ಬಾಗೇಪಲ್ಲಿ.